ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಆಚೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶುಕ್ರವಾರ ಅಲ್ವಾ. ಸೊ ಎಲ್ಲರೂ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಸೊ ಇಲ್ಲೇ ಪಕ್ಕದಲ್ಲಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮಮ್ಮ, ನಮ್ಮ ಮೇಡಮ್ ಅವರು, ತಿರ್ಗಾ ನಮ್ಮ ಸ್ಟಾಲಿನ್ನು, ಸೊ ಅವರೆಲ್ಲ ಸೇರಿ ಇವತ್ತು ಹೊರಡ್ತಾ ಇದ್ವಿ. ಅದಕ್ಕೂ ಮುಂಚೆ ಟಿಫನ್ ಮಾಡಬೇಕಿತ್ತು. ಸೊ ಅವರೆಲ್ಲ ಬ್ಯುಸಿಯಾಗಿರೋ ಕಾರಣ ನಾನೇ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಸ್ಪೆಷಲ್ ಗಾರ್ಲಿಕ್ ಚಿತ್ರಾನ್ನ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೂ ರೆಡಿಯಾಗಿ ನೆಕ್ಸ್ಟು ಎಲ್ಲರೂ ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನಾಗುತ್ತೋ ನೋಡೋಣ. ಹಲೋ ಗಾಯ್ಸ್, ಫೈನಲಿ ಎಲ್ಲ ರೆಡಿಯಾಗಿ ಇವಾಗ ಓಡ್ತಾ ಇದ್ದೀವಿ. ಮೇಡಮ್ ಅವ್ರದ್ದೆಲ್ಲ ರೆಡಿ ಆಗಿದೆ. ಅವ್ರದ್ದು ಕೆಲಸ ಇರೋ ಕಾರಣ ಲ್ಯಾಪ್ಟಾಪ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಏನು ಮದುವೆಗೆ ರೆಡಿ ಆಗಿದ್ಯಾ? ಮದುವೆಗೆ ಹೋಗುತ್ತಾರೆ. ಫೇಮಸ್ ಆಗಲ್ಲ ನೋಡಿ, ಫೇಮಸ್ ಆಗಲ್ಲ. ಗಾಯ್ಸ್, ಫೈನಲಿ ಬಂದಿದ್ದೀವಿ. ಗೊರವನಹಳ್ಳಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಸೊ ಇನ್ನೇನು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ಶುಕ್ರವಾರ ಆಗಿರೋ ಕಾರಣ ಸಖತ್ ರಶ್ ಅವರೇ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ಬೇಗ ಏನಾದರೂ ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತ ನಮ್ಮವರು ಹೇಳ್ತವ್ರೆ. ಸೊ ಸ್ಪೆಷಲ್ ಎಂಟ್ರಿ ಆದರೆ ಬೇಗ ದರ್ಶನ ಆಗುತ್ತೆ. ಈಗ ದಾರಿಯಲ್ಲಿ ಬರಬೇಕಾದ್ರಂತೂ ಸಿಕ್ಕಾಪಟ್ಟೆ ಜನ. ನೋಡಿ ಕಾರುಗಳು, ನೋಡಿ ಇಷ್ಟು ಕಾರುಗಳು ನಿಂತಿದೆ. ಯೂಶಲಿ ಇದು ಶುಕ್ರವಾರನೇ ಇಷ್ಟೊಂದು ರಶ್ ಇರ್ತಾರೆ, ಸಿಕ್ಕಾಪಟ್ಟೆ ಜನ. ಅದು ಆಷಾಢ ಶುಕ್ರವಾರ ಅಲ್ವಾ? ಅದು ಬೇರೆ ಏನಿದು ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರ. ಸೊ ನೋಡೋಣ. ನಮ್ಮ ಮೇಡಮ್ ಅವರು ದೇವ್ರಿಗೆ, ನನ್ಗಲ್ಲ, ದೇವರಿಗೆ ಅಂತ ಕಮಲಾದ ಇಲ್ಲೇ ಬಿಡ್ಬೇಕಾ? ಬಾ, ಇಲ್ಲೇ ಬಿಡ್ಬೇಕು. ಯಾರು ಎತ್ಕೊಂಡೋದ್ರೆ ತಗೊಂಡಿದ್ದಾರೆ. ಏನ ಬೇಕಾ? ತಗೊಬಂದಿದೆಲ್ಲ. ಅಮ್ಮ ಎಲ್ಲ ಪ್ರೀ ಪ್ಲಾನ್ ಮಾಡವ್ರೆ. ಹಾರ ತಗೋಬೇಕಾ? ಹಾರ ಬೇಕಾ? ಬೇಡವಾ? ಇಲ್ಲ, ಬೇಡ ಅಂತ ಬಿಡಿ. ಮನೆಯಿಂದ ತಂದಿದ್ದಾರೆ. ಸೊ ನಮ್ಮಮ್ಮ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಮನೆಯಿಂದಾನೆ ಫುಲ್ ಪ್ರೀ ಪ್ಲಾನ್ ಆಗಿ ಬಂದವ್ರೆ. ಈ ರಶ್ ಎಷ್ಟು ರಶ್ ಇದೆ ನೋಡ್ರಿ ಗೈಸ್. ಆಕ್ಚುಲಿ ಇದಕ್ಕೊಂದು ಸಣ್ಣ ಕತೆ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಏನ್ ಸೊ ಈ ಫೇಮಸ್? ದೇವಸ್ಥಾನ ಒಂದು 100 ವರ್ಷದಿಂದ ಯಾರೋ ದಾರಿಯಲ್ಲಿ ಚೌಡಯ್ಯ ಅನ್ನೋರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಲಕ್ಷ್ಮಿ ವಿಗ್ರಹ ಸಿಕ್ಕಿ ಅವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವರೆಲ್ಲ ಚೆನ್ನಾಗಿ ದುಡ್ಡಲ್ಲಿ ಚೆನ್ನಾಗೆಲ್ಲ ಹಾಕ್ತಾರೆ. ಸೊ ಅದೆಲ್ಲ ಆದಮೇಲೆ ಅವರು ದುಡ್ಡೆಲ್ಲ ಬಂದಮೇಲೆ ಅವರು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ದಾನ ಧರ್ಮ ಅದು ಇದು, ಬಡವರಿಗೆಲ್ಲ ಸಹಾಯ ಮಾಡೋದು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆ ಅವರ ತಮ್ಮನೂ ಸೇರ್ಕೊತಾರೆ. ತಮ್ಮ ಇಬ್ಬರು ಸೇರಿಕೊಂಡು ಜನ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಯಾರು ಸಿಕ್ಕಿರುತ್ತಲ್ಲ ಅವ್ರಿಗೆ ಲಕ್ಷ್ಮೀ ದೇವರು ಕನ್ಸಲ್ಲಿ ಬಂದು
ನಂಗೊಂದು ದೇವಸ್ಥಾನ ಕಟ್ಸು ಅಂತ ಹೇಳಿದ್ಮೇಲೆ ಇದು ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಆಗುತ್ತೆ. ಆ ದೇವಸ್ಥಾನ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಅವರು ಚೌಡಯ್ಯನ ಅವ್ರು ತೀರೋಗ್ತಾರೆ. ಅಲ್ಲಿಂದ ಅವರ ತಮ್ಮ ಯಾರಿರ್ತಾರೆ ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಾರೆ. ನಡ್ಸ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸೊ ಅದು ಅಷ್ಟಾಗಿ ಚೆನ್ನಾಗಿ ನಡೆಯಲ್ಲ. ಪೂಜೆ ಎಲ್ಲ ನಿಂತು ಬಿಡುತ್ತೆ ಸ್ವಲ್ಪ ದಿನ ಆಮೇಲೆ ಅದೆಲ್ಲ ನಿಂತಿರ್ಬೇಕಾದ್ರೆ ಯಾರಿಲ್ಲಿ ಕಮಲಮ್ಮನವರು ಅಂತ ಯಾರಿರ್ತಾರೆ ಅವರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಇದು ಬೆಳೀತಾ ಬರುತ್ತೆ. ಅದಕ್ಕೆ ಇದು ಸಣ್ಣ ಕತೆ ಇದ್ರ ಬಗ್ಗೆ. ಹೆಂಗೆ ಕ್ಲೀನಾಗಿ ಎಂದಾನ ಹೊಡೆದಿದ್ದೆ ನಮಗೆ, ಏನ ಲೈಫಲ್ಲಿ ಎಂದಾನ ಹೊಡೆದಿದ್ದೆ ಕಾಯಿ? ನೀನ್ ನೀನ್ ಹೊಡೆದಿದ್ದೆ? ಇಲ್ಲಪ್ಪ, ನಾನು ಕಾಯಿನೇ ಹೊಡೆದಿಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸ್ಪೆಷಲ್ ಎಂಟ್ರಿ ತೋರ್ಸ ಐತೆ. ಹಾ ನೋಡೋಣ ಗೈಸ್, ಈಗ ಸ್ಪೆಷಲ್ ಎಂಟ್ರಿಗೆ ಎಲ್ಲರೂ ಒಪ್ಪಿದ್ದಾರೆ. ಅಂದರೆ ಡಿಸ್ಕಷನ್ ಆಗಿ ಸ್ಪೆಷಲ್ ಎಂಟ್ರಿ ಹೋಗ್ಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇರೋ ಕಾರಣ ನಾವು ಸ್ಪೆಷಲ್ ಎಂಟ್ರಿಗೆ ಒಂದು ಟಿಕೆಟ್ ತೊಗೋಬರ್ಬೇಕು. ಹೋಗಿ ಸ್ಪೆಷಲ್ ಎಂಟ್ರಿಗೆ ಏನು ಎಷ್ಟು ಟಿಕೆಟ್? ಹುಷಾರು. ಸ್ಪೆಷಲ್ ಎಂಟ್ರಿ ವಿಶೇಷ ದರ್ಶನ 100 ರೂಪಾಯಿ. ಒಬ್ಬರಿಗೆ 100 ರೂಪಾಯಿ ಇದೆ. 4 ಜನ ಸರ್. 4 ಟಿಕೆಟ್ 4. ಹಿಂಗೆ ಸೊ ಸ್ಪೆಷಲ್ ಎಂಟ್ರಿ ಟಿಕೆಟ್ ಸಿಕ್ಕಿದೆ. ಬೇರೆ ಟೈಮಲ್ಲಿ ಬಂದಿರೋ ಆರಾಮಾಗಿ ಹೋಗ್ಬೇಕು. ಬೇರೆ ಟೈಮಲ್ಲಿ ಬಂದಿದ್ದು ಜನ ಇರ್ತಿರ್ಲಿಲ್ಲ. ಇಲ್ಲ, ಆ ಕಡೆ ಏನು ಟೈಮಿಂಗ್ಸ್ ಆಯ್ತಾ ಇದಕ್ಕೆ? ನಿಧಾನಕ್ಕೋಗಿ ಏನಕ್ಕಂಗೆ ಲಕ್ಷ್ಮೀ ದೇವ್ರ ಅಲ್ಲೇ ಇರುತ್ತೆ. 4 ಜನ ಅಣ್ಣ. ಈಗ 1, ನಾನು 2, ಬಿದ್ದೀರಾ ಪೂರಾ. ಸ್ಪೆಷಲ್ ದರ್ಶನಕ್ಕೂ ಇಷ್ಟು ರಶ್ ಬಿ. ಸ್ಪೆಷಲ್ ದರ್ಶನ ಏನು ಆಗೋಣ, ಅಲ್ಲೇ ಬಿಡ್ತಾವ್ರೆ ಅಷ್ಟೇನೆ. ಅಲ್ಲಿಗೆ ಜಾಯಿನ್ ಆಗಿ ನಾನೇನು ಇಲ್ಲಿಗೆ ಬಿಡ್ತಾರ ಅನ್ಕೊಂಡೆ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಸೂಪರ್ ಸ್ಪೆಷಲ್ ಇದು. ಅದಕ್ಕಿಂತ ಹಂಗೆ ಹೋಗ್ಬೋದಾಗಿತ್ತು. ನೋಡಿ ಹಿಂಗೆ ಹೋಗ್ತಾರೆ ನೋಡ. ನೋಡಿ ಸ್ಪೆಷಲ್ ದರ್ಶನ ಅಂದ್ರೆ ಸೂಪರ್ ಸ್ಪೆಷಲ್ ಆಗಿದೆ ದರ್ಶನ ಇದು. ಆ ಲೈನ್ ಬಿಟ್ಟು ಈ ಲೈನ್ ಆ ಅಷ್ಟೇ. ಕಡೆಯಿಂದ ಹೋಗೋರು ನಾವು ಈ ಕಡೆಯಿಂದ ಹೋಗ್ತಾ ಇದೀವಿ ಅಷ್ಟೇ. ನೋಡು, ಅಟ್ಲೀಸ್ಟ್ ಒಂದ್ ಮುಂದಕ್ಕೆ ಇಗ್ಲಾದ್ರೆ ಇಕ್ಬೇಕಲ್ವೇ? ಬಂದು ಸುತ್ತ ಹಾಕೊಂಡ್ ಬಂದು ನೆಕ್ಸ್ಟ್ ಜಾಯಿನ್. ನಾವೇನ್ ಅನ್ಕೊಂಡ್ವಿ ಹಿಂಗೆ ಬಿಡ್ತಾರೆ, ಇಲ್ಲೇ ಹಿಂಗೆ ಬಿಡ್ತಾರೆ ಅನ್ಕೊಂಡ್ವಿ. ಸೂಪರ್ ಅಲ್ಲ ಬಿ? ಸೂಪರ್. ನಿಮ್ಮೂರಲ್ಲಿ ಸೂಪರ್ ಸ್ಪೆಷಲ್ ದರ್ಶನ. ಏನು ಇಲ್ಲ ನೋಡಿ, ಒಂಚೂರು ಆ ಕಡೆಯಿಂದ ಬಂದ್ರೆ ಹಂಗೆ ಯಾವ ಸ್ಪೆಷಲ್ ದರ್ಶನನೂ ಇಲ್ಲ, ಏನೂ ಇಲ್ಲ. ಸ್ಪೆಷಲ್ ಅಲ್ಲೇ ಸ್ಪೆಷಲ್ ಇದೆ. ಅಲ್ಲ, ಬೆಂಗಳೂರಿಂದ ಬರೋರು ಎಷ್ಟು ಜನ ಅವ್ರೆ. ನಾವು ಇಲ್ಲಿ ಪಕ್ಕದಲ್ಲಿ ಇರೋರೆ ಇವತ್ತು ಬರ್ತಾರೆ. ನಿಜವಾಗ್ಲು ಎಷ್ಟು ವರ್ಷ ಆಗಿತ್ತಲ್ಲ ಬಂದ? ಅಲ್ಲ ಬೇ, ನಮ್ಮ ಮಮ್ಮಿ ಡ್ಯಾಡಿ ಅವ್ರು ಕೊಡಗಿಂದ ಬಂದು ನೋಡ್ಕೊಂಡು ನಾವ್ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಅಮ್ಮ ಅವ್ರು ಕೊಡಗಿಂದ ಬಂದು ನೋಡ್ಕೊಂಡು ನಾವ್ ಇವಾಗ ಬರ್ತಾ ಇದೀವಿ. ಆ ಟೈಮ್ ಕೂಡ ಬಂದಿರೋದು ಇವತ್ತು, ಅದಕ್ಕೆ. ಆಯ್ತು, ಆಮೇಲೆ ಬೇಗ ನಾನೇನಿದ್ರು
ನಮ್ ಗಂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ನಮ್ಗೆ ಏನ್ ಯೂಶಲಿ ಲೇಡೀಸ್ ಹಂಗೆಲ್ಲ ಕೇಳೋದು. ನಾನೇನ್ ಹಂಗ್ ಕೇಳ್ಕೊಳಲ್ಲ, ಯೂಶಲಿ ನಂಗೆ ಗೊತ್ತಿಲ್ಲ. ಯೂಶಲಿ ಜನ ಅವ್ರ ಹಂಗ್ ಬರ್ತಾವ್ರೆ. ನೋಡ್ದಲ್ಲ ಆ ಕಡೆ ಹೊರಟೋದ್ರು ಅವ್ರು. ಇಲ್ಲ 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 ಅವ್ರು ಹಂಗ್ ಬರ್ತಾವ್ರೇನೋ ನಾರ್ಮಲ್ ಆಗಿ. ಫ್ರೀ ಬಸ್ ಇರೋದಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ. ಎಲ್ರಿಗೂ ರೀ, ನನ್ನ ಹೆಂಡತಿಗೂ. ಏನಮ್ಮ ವರ್ಷದಿಂದ ಅವ್ರು ಹೇಳಿದ್ರಲ್ಲ, ವರ್ಷದಿಂದನೂ ಇರ್ಲಿಲ್ಲ, ಇವಾಗ ಜಾಸ್ತಿ. ಮತ್ತೆ ನಿಮ್ಗೆ ಎಷ್ಟು ಕೆಲಸ ಆಯ್ತು? ನಿಮ್ಗೇನ್ ಕೆಲಸ ಇರ್ಲಿಲ್ಲ? ಅಮ್ಮ ಬಸ್ಸಿಗೆ ಬರ್ಲಿಲ್ಲ, ಗಾಡಿಗಲ್ವ ಬಸ್. ಅಮ್ಮ ಬಸ್ಸಿಗೆ ಬರ್ಲಿಲ್ಲ. ಬಸ್ಗೋ ಟ್ರೈನ್ಗೋ ಬಂದೈತಲ್ಲ, ಕೆಲಸ ಇಲ್ಲದಕ್ಕೆ ತಾನು ಬಂದಿರೋದು. ಇವಾಗ ಮನೆಗೆ ಹೋಗ್ಬೇಡ ಅಂತ ಅಯ್ಯೋ ಕಾರ್ ಓಡಿಸಿ ನಿಂಗೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡ್ ಬಂದೆ ಅವ್ರಿಗೆ. ಹಂಗಾದ್ರೆ ವಿಯೆಟ್ನಾಂ ಹೋಗ್ಬೇಕು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ವಿಯೆಟ್ನಾಂಗೆ ಹೋಗ್ಬಾರ ನಾಮನ ಅಷ್ಟೇ ಬಿಡಿ. ಮುಂದೆ ಕರೆಕ್ಟಾಗಿ ಫೆಬ್ರವರಿ 29 ಕರ್ಕೊಂಡು ಹೋಗ್ತೀವಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನ್ ಬೇಡ, ನಾವ್ ಬರಲ್ಲ. ಅವತ್ತು ಹೋಗೋಣ ಗ್ಯಾರಂಟಿ. ನೀನು ಬರ್ತೀನಮ್ಮ? ವಿಯೆಟ್ನಾಂ ಇಲ್ಲೇ ಇರೋದು ಪಕ್ಕದಲ್ಲಿ. ಗೌರಿಬಿದನೂರಿಂದ 27 ಕಿಲೋಮೀಟರ್. ತಲೆಗೆ ಆಗ್ತಾ ಇದೆಯಾ ಅಬ್ಬಿ, ಅಮ್ಮಂಗ್ ಗೊತ್ತಿಲ್ಲ ಅಂದ್ಬಿಟ್ಟು ಹೆಂಗ್ ಮಂಗ್ಮಾಯ ಮಾಡ್ತಾ ಇದೀನಿ. ಗೈಸ್, ಸ್ಪೆಷಲ್ ದರ್ಶನದ್ದು ಸ್ಪೆಷಾಲಿಟಿ ಇಲ್ಲಿದೆ ಆ್ಯಕ್ಚುಲಿ. ನಾರ್ಮಲ್ ಆಗಿ ಹೋಗೋರು ಹಂಗೆ ಸುತ್ತ ಹಾಕೊಂಡು ಒಂದು 2-3 ರೋಸ್ ಹೋಗಿ ಬರ್ಬೇಕು. ನಾವಾದ್ರೆ ಹಿಂಗೆ ಹೋಗ್ತಾ ಇದೀವಿ. ಸ್ಪೆಷಲ್ದು ಇಲ್ಲಿ ಸ್ಪೆಷಾಲಿಟಿ ಇದೆ. ಫಸ್ಟಲ್ಲಿ ಗೊತ್ತಾಗ್ಲಿಲ್ಲ ಇಲ್ಲಿದೆ ಅಲ್ವಾ? ಎಸ್ ಬ್ರೋ. ಯೂಶಲಿ ಯಾರು ಬರೋರು ಇದ್ರೆ ನಾರ್ಮಲ್ ಡೇಸಲ್ಲಿ ಬನ್ನಿ. ಈ ಥರ ಸ್ಪೆಷಲ್ ಡೇ ದಿನ ಬಂದರೆ ನೀವು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಬಂದ್ರು ಪರವಾಗಿಲ್ಲ, ಏನಷ್ಟು ರಶ್ ಇರ್ಲಿಲ್ಲ ಅಂದ್ರೆ ನಮಗೆ. ಓಕೆ, ಬೆಳಗ್ಗೆನೆ ಬಂದರೆ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಹಾಂ, ಬಿಫೋರ್ 9 ಬಂದ್ರೆ ಈ ಬೆಂಗಳೂರಿಂದ ಬರೋರೆಲ್ಲ ಆದರೆ ಒಂದು 6 ಗಂಟೆಗೆ ಬಿಟ್ಟರೆ ಮನೆ ಆರಾಮಾಗಿ ಬರ್ತೀರಾ, ದರ್ಶನ ಮುಗಿಯುತ್ತೆ. 10 ಗಂಟೆ ಮೇಲೆ ಬಂದರೆ ಇದೇ ಸಿಚುವೇಶನ್. ಒಂದು ಸ್ಪೆಷಲ್ ಎಂಟ್ರಿ ಬರೋರು ಹಿಂಗೆ ಒಂದು 3 ಅವರ್ಸ್ ಸುತ್ತ ಹಾಕೊಂಡು ಬರಬೇಕು. ನಾವಾದ್ರೆ ಹಿಂಗೆ ಡೈರೆಕ್ಟ್ ಸಮಾಧಾನ ಮಾಡಿದ್ದೇನೆ. ಕಲ್ತ್ಕೋ ಇಲ್ಲಿಂದ. ನೋಡ್ರಿ ಹಿಂಗೆಲ್ಲ ಇರುತ್ತೆ. ನೀನ್ ಕೊಟ್ಬಿಡ್ತೀನಿ. ನಂಗೆ ಕೊಡ್ತೀಯ? ಮತ್ತೆ ನಿನ್ಗೆ ಕೊಡೋದು? ನೀನೇ ಸಮಾಧಾನ ಮಾಡು. ನೀನ್ ಸಮಾಧಾನ ಮಾಡೋದೇನ? ಮತ್ತೆ ನೀನೇ ಸಮಾಧಾನ ಡ್ಯೂಟಿ ಏನು? ಅಲ್ಲ, ನಾನ್ ಸಮಾಧಾನ ಮಾಡಿದ್ರೆ ನೀನೇ ಸಮಾಧಾನ ಆಗಲ್ಲ. ನಾನು ಸಮಾಧಾನ ಆಗ್ತದೆ. ಆಗ್ತೈತೆ. ಫೈನಲಿ ಒಂದು 1 ಅವರ್ ಆದಮೇಲೆ ನೀನು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ.